ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕೇಸ್ನಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶದಂತೆಯೇ ನಿನ್ನೆಯೇ ಸಿಟಿ ರವಿ ಅವರು ರಿಲೀಸ್ ಆಗಿದ್ದಾರೆ. ಸಿಟಿ ರವಿ ತಕ್ಷಣ ಬಿಡುಗಡೆಗೆ ಆದೇಶಿಸಿತ್ತು ಹೈಕೋರ್ಟ್. ಇದು ಸತ್ಯಕ್ಕೆ ಸಂದ ಜಯವೆಂದ ಎಂಎಲ್ಸಿ ಸಿಟಿ ರವಿ. ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆರೋಪವನ್ನ ಹೊರಿಸಿದ್ರು, ನನ್ನನ್ನ ಒಬ್ಬ ಟೆರರಿಸ್ಟ್ ರೀತಿ ನಡೆಸಿಕೊಂಡ್ರು ಅಂತ ಹೇಳಿ ಸಿಟಿ ರವಿ ಅವರು ಹೇಳಿದ್ದಾರೆ. ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಹೇಳನಕಾರಿ ಪದವನ್ನ ಬಳಸಿದ್ರಿಂದ ಸಿಟಿ ರವಿ ಅವರನ್ನ ಒಂದು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ರಾಜ್ಯಾದ್ಯಂತ ಆಕ್ರೋಶ ಕೂಡ ಭುಗಿಲೆದ್ದಿತ್ತು. ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಕೂಗ್ತಾ ಇದ್ರು. ಸಿಟಿ ರವಿ ಅವರನ್ನ ಬಂಧಿಸಬೇಕು, ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸಿದ್ರು. ಬೆಂಗಳೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಇನ್ನು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ಅವರ ಬೆಂಬಲಿಗರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಎಲ್ಲಾ ಬೆಳವಣಿಗೆಗಳು ನಡೀತಾ ಇರುವ ಹೊತ್ತಲ್ಲೇ ಸಿಟಿ ರವಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅರೆಸ್ಟ್ ಮಾಡಿ ಅವರನ್ನ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಹಾಗಾದ್ರೆ ಸಿಟಿ ರವಿ ಅವರಿಗೆ ಬೇಲ್ ಸಿಗುತ್ತಾ ಇಲ್ಲ ಜೈಲಾಗುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವವಾಗಿತ್ತು. ಆದ್ರೆ ಹೈಕೋರ್ಟ್ ಆದೇಶದಂತೆ ನಿನ್ನೆಯೇ ಸಿಟಿ ರವಿ ಅವರನ್ನ ರಿಲೀಸ್ ಮಾಡಲಾಗಿದೆ. ಸಿಟಿ ರವಿ ಅವರನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯದ ಹಲವು ಕಡೆ ಸಿಟಿ ರವಿ ಅವರ ಪರ ಕೂಡ ಪ್ರತಿಭಟನೆಗಳು ನಡೆದವು. ಚಿಕ್ಕಮಗಳೂರು, ಸಿಟಿ ರವಿ ಅವರ ತವರೂರಾಗಿರುವಂತಹ ಚಿಕ್ಕಮಗಳೂರಿನಲ್ಲಿ ಸ್ವಯಂ ಘೋಷಿತ ಬಂದ್ ಮಾಡಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಭಾವಚಿತ್ರವನ್ನ ಸುಟ್ಟು ಹಾಕಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಪರ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಈ ಎಲ್ಲಾ ವಿಚಾರಗಳು ಭುಗಿಲೇಳ್ತಾ ಇರುವ ಸಮಯದಲ್ಲೇ ಹೈಕೋರ್ಟ್ ಕೂಡ ಸಿಟಿ ರವಿ ಅವರಿಗೆ ಬಿಡುಗಡೆಯ ಆದೇಶವನ್ನ ಕೊಟ್ಟಿತ್ತು. ಹೈಕೋರ್ಟ್ನಿಂದ ರಿಲೀಫ್ ಬಳಿಕ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಟೀಕೆ ಮಾಡ್ತೀನಿ, ಆದ್ರೆ ವೈಯಕ್ತಿಕವಾಗಿ ನಾನು ಎಂದಿಗೂ ಕೂಡ ಯಾರನ್ನೂ ಟೀಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ನನ್ನ ಬಗ್ಗೆ ಚಿಕ್ಕಮಗಳೂರಿನ ಜನರನ್ನ ಕೇಳಿ ತಿಳಿದುಕೊಳ್ಳಿ. ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಯಾರನ್ನ ಕೂಡ ಟಾರ್ಗೆಟ್ ಮಾಡಲ್ಲ, ಯಾರನ್ನೂ ಟೀಕೆ ಮಾಡಲ್ಲ. ನನ್ನ ಬಗ್ಗೆ ನಿಮ್ಗೇನಾದ್ರೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಚಿಕ್ಕಮಗಳೂರಿನ ಜನತೆಯನ್ನ ಕೇಳಿ ತಿಳಿದುಕೊಳ್ಳಿ ಅಂತ ಹೇಳಿ ಇದೀಗ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಯಾರ ವಿರುದ್ಧ ಕೂಡ ವೈಯಕ್ತಿಕವಾಗಿ ಯಾವತ್ತೂ ಟೀಕೆ ಮಾಡೋಕೆ ಹೋಗಲ್ಲ. ಬೇಕಂತ ನನ್ನ ಮೇಲೆ ಆರೋಪವನ್ನ ಮಾಡಿಸ್ತಾ ಇದ್ದಾರೆ. ನನ್ನ ಮೇಲೆ ನೀವು ಎಷ್ಟೇ ಆರೋಪ ಮಾಡಿದ್ರು ಕೂಡ ಜನ ನನ್ನನ್ನ ನೋಡ್ತಿರ್ತಾರೆ, ನಾನು ಏನು ಅಂತ ಜನರಿಗೆ ಗೊತ್ತು ಅಂತ ಹೇಳಿ ಹೈಕೋರ್ಟ್ ನಲ್ಲಿ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಸಿಟಿ ರವಿ ಅವರು ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನಾನು ಹೋರಾಟವನ್ನ ಮಾಡ್ತೀನಿ, ಆದ್ರೆ ವೈಯಕ್ತಿಕವಾಗಿ ಯಾರನ್ನ ಕೂಡ ಟೀಕೆ ಮಾಡಲ್ಲ ಅಂತ ಹೇಳಿ ನನ್ನ ಬಗ್ಗೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಚಿಕ್ಕಮಗಳೂರಿನ ಜನರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ವಿಧಾನ ಪರಿಷತ್ ಬಿಜೆಪಿ ಸದಸ್ಯರಾಗಿರುವಂತಹ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಕೇಸ್ನಲ್ಲಿ ಸಿಟಿ ರವಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶದಂತೆಯೇ ನಿನ್ನೆಯೇ ಸಿಟಿ ರವಿ ಅವರನ್ನ ರಿಲೀಸ್ ಮಾಡಲಾಗಿದೆ. ಇದು ಸತ್ಯಕ್ಕೆ ಸಂದ ಜಯ ಅಂತ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿದ್ದಾರೆ. ನನ್ನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆರೋಪವನ್ನ ಹೊರಿಸಿದ್ರು ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಹೆಬ್ಬಾಳ್ಕರ್ ಕೇಸಲ್ಲಿ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ನಿನ್ನೆ ಇದೀಗ ಸಿಟಿ ರವಿ ಅವರಿಗೆ ಹೈಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಈಗ ಬಿಗ್ ರಿಲೀಫ್ ಸಿಕ್ಕಿರುವ ಹೊತ್ತಲ್ಲೇ ಸಿಟಿ ರವಿ ಅವರು ಕೂಡ ಹೇಳ್ತಿದ್ದಾರೆ, ನನ್ನ ಬಗ್ಗೆ ನಿಮ್ಗೆ ಏನಾದ್ರೂ ತಿಳ್ಕೋಬೇಕು ಅಂತ ಆದ್ರೆ ಚಿಕ್ಕಮಗಳೂರಿನ ಜನರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸುರಭಿ 19ನೇ ತಾರೀಕೇನು ಅಧಿವೇಶನ ಕೊನೆ ದಿನ ಆಗಿತ್ತು. ಅಲ್ಲಿ ಪರಿಷತ್ನಲ್ಲೂ ಕೂಡ ಒಂದು ಗದ್ದಲವನ್ನು ಸೃಷ್ಟಿಯಾಗಿತ್ತು ಮತ್ತು ಸಿಟಿ ರವಿ ಅವರು ಒಂದು ಅವಹೇಳನಕಾರಿ ಅಥವಾ ಬೇರೆ ರೀತಿಯಾದ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೂರನ್ನ ಕೂಡ ಸಲ್ಲಿಸಿರ್ತಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಪೊಲೀಸ್ ಅವರು ವಶಕ್ಕೆ ಪಡೆದಿರ್ತಾರೆ 19ನೇ ತಾರೀಕು. ಒಟ್ಟಿನಲ್ಲಿ ಆ ದಿನ 19ನೇ ತಾರೀಕು ಇಡೀ ದಿನ ಬೆಳಗಾವಿ ಸುತ್ತಮುತ್ತಲು 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಬೇರೆ ಬೇರೆ ಸ್ಟೇಷನ್ಗಳಿಗೆ ಶಿಫ್ಟ್ ಮಾಡ್ತಾನೆ ಇರ್ತಾರೆ. ತದನಂತರ ನಿನ್ನೆ ಕೂಡ ಅಷ್ಟೇ ಅಲ್ಲೇ
ಕೋರ್ಟ್ ನಲ್ಲಿ ಕೂಡ ವಾದ ವಿವಾದ ನಡೆಯುತ್ತೆ. ಅಲ್ಲಿಂದ ನೇರವಾಗಿ ಬೆಂಗಳೂರಿನ JMFC ಕೋರ್ಟ್ ಟ್ರಾನ್ಸ್ಫರ್ ಆಗುತ್ತೆ ಆ ಕೇಸು. ಅದನ್ನ ಹೊರತುಪಡಿಸಿ ಇನ್ನೊಂದು ರಿಟ್ ಪಿಟಿಷನ್ ಕೂಡ ಹೈಕೋರ್ಟ್ ನಲ್ಲಿ ಸಲ್ಲಿಸಿರ್ತಾರೆ. ಅಲ್ಲಿ ಹೈಕೋರ್ಟ್ ನಲ್ಲಿ ಸಲ್ಲಿಸಿರ್ತಕ್ಕಂಥ ರಿಟ್ ಪಿಟಿಷನ್ ಅಲ್ಲಿ ಅವರಿಗೆ ಕೂಡಲೇ ರಿಲೀಫ್ ಕೊಡ್ಬೇಕಂತ ಹೇಳಿ ಹೈಕೋರ್ಟ್ ಕೂಡ ತಡೆ ಆಜ್ಞೆಯನ್ನು ಕೊಡುತ್ತೆ. ಅದರ ನಂತರ ದಾವಣಗೆರೆಯಲ್ಲಿ ಅವರಿಗೆ ಪೊಲೀಸರು ಬಿಡುಗಡೆಯನ್ನ ಕೊಡ್ತಾರೆ. ಅಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರಾಗಿರ್ಬೋದು ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಮತ್ತು CT ರವಿ ಸೇರಿ 3 ಜನ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಕೂಡ ಹೊರಹಾಕ್ತಾರೆ. ಮತ್ತೆ CT ರವಿ ಅವರು ಹೇಳುವಂತ ಅಂಶಗಳು ಏನಂದ್ರೆ, ನನಗೆ ಯಾವುದೇ ಒಂದು ನೋಟಿಸ್ ಅನ್ನ ನೀಡದೆ ಹಂಗೆ ವಶಕ್ಕೆ ಪಡೆದುಕೊಂಡಿದ್ರು. ತದನಂತರ ನನಗೆ ಒಂದೇ ಒಂದು ಸ್ಟೇಷನ್ ಅಲ್ಲೂ ಕೂಡ ಇರಿಸಿರ್ಲಿಲ್ಲ. 400ಕ್ಕೂ ಹೆಚ್ಚು ಕಿಲೋಮೀಟರ್ ಸುತ್ತಾಡಿಸ್ತಾರೆ. 14 ಸ್ಟೇಷನ್ ಗಳಿಗೆ ಕರ್ಕೊಂಡು ಹೋಗ್ತಾರೆ. ಇದು ಯಾವ ರೀತಿ ನ್ಯಾಯ? ಮತ್ತು ನನ್ನ ಬಗ್ಗೆ ಹೆಚ್ಚಿನದಾಗಿ ಅವರು ತಿಳ್ಕೊಬೇಕಂದ್ರೆ ಚಿಕ್ಕಮಂಗ್ಳೂರಿನ ಜನತೆಗೆ ಹೋಗಿ ಕೇಳಲಿ ನನ್ನ ಬಗ್ಗೆ ನಾನು ಯಾವ ರೀತಿಯಾಗಿ ಮಹಿಳೆಯರಿಗೆ ಗೌರವನ ಕೊಡ್ತೀನಿ, ನಾನು ಯಾವುದೇ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ಅಲ್ಲಿ ಕೊಟ್ಟಿರಲಿಲ್ಲ ಪರಿಷತ್ನಲ್ಲಿ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ನಲ್ಲೂ ಕೂಡ CT ರವಿ ಹೇಳ್ತಾರೆ. ಸುರಭಿ, ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ.